ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ನಲ್ಲಿ ಈಗಷ್ಟೇ ಎಲ್ಲ ಏನೇನು ನಡೀತಾ ಇದೆ ಎಂಬುದೆಲ್ಲ ಘಟನೆಗಳು ನಿಮಗೆ ಗೊತ್ತಿದೆ. ಆ ಒಂದು ವಿಚಾರವನ್ನು ಬಿಟ್ಟಾಕಿ ಈಗ ಒಂದಿಷ್ಟು ವೈರಲ್ ಆಗಿರ್ತಕ್ಕಂಥ ವಿಷಯದ ಬಗ್ಗೆ ಈ ಒಂದು ವಿಶೇಷವಾಗಿ ಸ್ಪರ್ಧಿಗಳ ಮಾತನಾಡಿರ್ತಕ್ಕಂಥ ಮಾತುಗಳು ವೈರಲ್ ಆಗಿರ್ತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಚರ್ಚಿಸ್ತಾ ಹೋಗೋಣ. ವಿಶೇಷವಾಗಿ ಮಾಳು ನಿಪ್ನಾಳ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಅದೇ ರೀತಿಯಾಗಿ ಮಲ್ಲಮ್ಮ ಆಗಿರ್ಬೋದು, ಅದೇ ರೀತಿಯಾಗಿ ಈ ರಕ್ಷಿತಾ ಆಗಿರ್ಬೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವರ ಮಾತನಾಡಿರ್ತಕ್ಕಂತಹ ಮಾತುಗಳು, ಮಾಡಿರ್ತಕ್ಕಂಥ ಚಟುವಟಿಕೆಗಳು ಈಗ ಸಾಕಷ್ಟು ಸದ್ದು ಮಾಡ್ತಾ ಇದ್ದೇವೆ. ಈ ಕೆಲವೊಂದಿಷ್ಟು ಟೆಲಿಕಾಸ್ಟ್ ಕೂಡ ಆಗಿಲ್ಲ. ಆ ಒಂದು ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಗ ಮಾತ್ರ ಏನೇನು ಘಟನೆಗಳಾಗಿದೆ, ವಿಷಯಗಳು ಏನೆಂಬುದು ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅಂದಹಾಗೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ವಿಷಯಕ್ಕೆ ಬಂದುಬಿಡೋಣ. ಆರಂಭದಲ್ಲಿ ಈ ಮಾಳು ನಿಪ್ನಾಳ್ ವಿಚಾರವನ್ನು ತೆಗೆದುಕೊಳ್ತಾ ಹೋಗೋಣ. ಈ ಮಾಳು ನಿಪ್ನಾಳ್ ಒಬ್ಬ ಗಾಯಕ ಅಂತ ಗುರುತಿಸಿಕೊಂಡಿದ್ರು. ಇದಾದ ಬಳಿಕ ಇವರಿಗೆ ಒಂದು ಅವಕಾಶ ಕೂಡ ಸಿಕ್ತು. ಅವಕಾಶ ಸಿಕ್ಕ ನಂತರ ಇವರು ಬಿಗ್ ಬಾಸ್ ಸೀಸನ್ 12ಕ್ಕೆ ಕಂಟೆಸ್ಟೆಂಟ್ ಆಗಿ ಒಳಗಡೆ ಹೋಗ್ತಾರೆ. ಇನ್ನು ಉತ್ತರ ಕರ್ನಾಟಕದವರು ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿರ್ತಾರೆ. ಯಾಕೆಂತಂದರೆ ಕಳೆದ ಸೀಸನ್ ಕೂಡ ಒಬ್ಬ ಗಾಯಕ ಆಗಿರ್ತಕ್ಕಂಥ ಹನುಮಂತ್ ಲಮಾಣಿ ಅವರು ಈ ಒಂದು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಮನೆಯ ಅಥವಾ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಕೂಡ ಆಗಿ ಹೊರಹೊಮ್ಮುತ್ತಾರೆ. ಅದೇ ರೀತಿಯಾಗಿ ಈ ಒಂದು ಸ್ಪರ್ಧಿ ಮಾಳು ನಿಪ್ನಾಳ್ ಕೂಡ ಆಗಬಹುದು ಅಂತ ಕೆಲವೊಂದಿಷ್ಟು ಜನ ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು. ಆದರೆ ಈಗ ಮಾಳು ನಿಪ್ನಾಳ್ ನೀಡುವಂತಹ ಪ್ರತಿಕ್ರಿಯೆಗಳನ್ನು ಗಮನಿಸ್ತಾ ಹೋಗೋದಾದರೆ ಎಲ್ಲೋ ಮಾಳು ನಿಪ್ನಾಳ್ ಹಿಂದೆ ಉಳಿದು ಬಿಟ್ಟರು ಅಂತ ಒಂದು ಕಡೆ ಅನಿಸುತ್ತೆ. ಅವರಿಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಅಲ್ಲಿ ಎದುರಾಗ್ತಾ ಇದ್ದಾವೆ, ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಭಾಷೆಗೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳು ಎದುರಾಗೋದು. ಯಾಕೆಂತಂದರೆ ಅಲ್ಲಿಯ ಭಾಷೆಗಳು ಬೇರೆ, ಇವರು ಮಾತನಾಡುವಂಥ ಭಾಷೆಗಳು ಬೇರೆ. ಅವೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿ ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ ಇವರ ಒಂದು ಜೋಡಿ ಏನಿದೆ ಅಥವಾ ಇವರಿಗೆ ಒಂದು ಪಾರ್ಟ್ನರ್ ಅಂತ ಆ ಒಂದು ಮನೆಯಲ್ಲಿ ಯಾರು ಕೂಡ ಸಿಗೋದಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂದರೆ ಇವರಿಗೆ ಹೊಂದಾಣಿಕೆ ಮಾಡಿಕೊಂಡು ಇವರು ಮಾತನಾಡೋದಕ್ಕೆ ಅಥವಾ ಇವರು ಅರ್ಥೈಸಿಕೊಳ್ಳೋದಕ್ಕೆ ಒಬ್ಬ ಜೋಡಿ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಬದಲಿಗೆ ಒಂದು ಲೇಡೀಸ್ ಜೋಡಿ ಸಿಕ್ಕಿದೆ. ಅವರ ದಾರಿನೇ ಬೇರೆ, ಅವರ ಮಾತುಗಳೇ ಬೇರೆ, ಅವರ ವಿಚಾರಗಳೇ ಬೇರೆ. ಅದೇ ರೀತಿಯಾಗಿ ಮಾಳು ನಿಪ್ನಾಳ್ಗೂ ಅವರಿಗೂ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ. ಬದಲಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಜಂಟಿಯಾಗಿ ಇವರು ಮನೆ ಒಳಗಡೆ ಹೋಗಿರೋದ್ರಿಂದ ಅವರ ಜೊತೆ ಇರುವಂಥದ್ದು ಅನಿವಾರ್ಯವಾಗಿ ಅವರ ಜೊತೆ ಇವರು ಅನಿವಾರ್ಯವಾಗಿ ದಿನಗಳನ್ನು ಕಳೀತಾ ಇದ್ದಾರೆ. ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಹೇಳ್ತಾ ಇದ್ದರು. ನೀವು ಕೂಡ ಗಮನಿಸಿದ್ದೀರಿ ಅಂತ ಅನ್ಕೋತೀನಿ. ಕೆಲವೊಂದು ಟೆಲಿಕಾಸ್ಟ್ ಆಗದೇ ಇರುವಂಥ ಮಾತುಗಳಿವೆಲ್ಲ. ಏನಾಗಿತ್ತು ಅಂತಂದರೆ, ನಾನು ಈ ಮನೆಯಲ್ಲಿ ಇರೋದಕ್ಕೆ ಯಾಕೋ ನನಗೆ ಸಾಧ್ಯವಾಗ್ತಾ ಇಲ್ಲ. ನನಗೆ ಸಾಕಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಬದಲಿಗೆ ನಾನು ಮೇಲೆ ಬರೋದಕ್ಕೆ ಆಗ್ತಾ ಇಲ್ಲ, ನಾನು ಮಾತನಾಡೋದಕ್ಕೆ ಆಗ್ತಾ ಇಲ್ಲ, ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಬಂದುಬಿಟ್ಟು ನಾನು ತಪ್ಪು ಮಾಡಿಬಿಟ್ನೇನೋ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಹಾಗೆ ಈ ರೀತಿಯಾದಂಥ ಮನಸ್ಥಿತಿ ಅವರಿಗೆ ಬಂದುಬಿಟ್ಟಿದೆ ಅಂತಂದಾಗ ನಿಜವಾಗಿ ಅವರು ಇನ್ನು ಮುಂದೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರು ಮತ್ತೆ ಮನೆಗೆ ಬರೋದಕ್ಕೆ ಅವಕಾಶಗಳು ಸಾಕಷ್ಟಿದೆ. ಇನ್ನು ಮುಂದಿನ ದಿನದಲ್ಲಿ ಅವರಾಗಿಯೇ ಅವರು ನಾನು ಮನೆಗೆ ಬಿಟ್ಟು ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಅನುಮಾನಗಳು ಇಲ್ಲ. ಈಗ ಆ ಮನಸ್ಥಿತಿಗೆ ಬಂದು ಮಾಳು ನಿಂತಿದ್ದಾಡ್ರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಅಂದಹಾಗೆ ಈಗ ಮಲ್ಲಮ್ಮ ಮತ್ತು ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಕೂಡ ತುಂಬ ವೈರಲ್ ಆಗ್ತಾಯಿದೆ, ತುಂಬ ಸದ್ದು ಕೂಡ ಮಾಡ್ತಾ ಇದೆ. ತಮಾಷೆಯಾಗಿ ಮಾತನಾಡಿರ್ತಕ್ಕಂಥ ವಿಡಿಯೋ ಇದು. ಗಿಲ್ಲಿ ಮತ್ತು ಈ ಮಲ್ಲಮ್ಮ ಇಬ್ಬರು ಕೂಡ ಕಳೆದ ವಾರ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜಂಟಿಯವರು ತಪ್ಪು ಮಾಡಿದರು ಎಂಬ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂಟಿಯವರು ಮಲಗುವಂಥ ಮಂಚವನ್ನು ಬಿಟ್ಟು ಕೆಳಗಡೆ ಮಲಗಬೇಕು ಅನ್ನೋದು ಬಿಗ್ ಬಾಸ್ನ ಒಂದು ಆದೇಶ ಆಗಿತ್ತು. ಅದಾದ ಬಳಿಕ ಗಿಲ್ಲಿ ಮತ್ತು ಈ ಮಲ್ಲಮ್ಮ ಇಬ್ಬರು ಕೂಡ ಒಂದಿಷ್ಟು ಚರ್ಚೆನ ಮಾತನಾಡ್ತಾರೆ. ಗಿಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಏನು ರೌಡಿಸಮ್ಮ ನನ್ನ ಮೇಲೆ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಆಗ ಮಲ್ಲಮ್ಮ ಹೇಳ್ತಾರೆ, ದೂರ ನಿಂತು ಮಾತನಾಡ್ಕೋ ಅಥವಾ ದೂರ ನಿಂತು ಮಾತನಾಡು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಲ್ಲಿ ಒಂದಿಷ್ಟು ತಮಾಷೆ ಕೂಡ ಆಗುತ್ತೆ. ತಮಾಷೆಯ ವಿಡಿಯೋ ಈಗ ಸಖತ್ ವೈರಲ್ ಕೂಡ ಆಗಿರ್ತಕ್ಕಂಥದ್ದು. ಗಿಲ್ಲಿ ಮತ್ತು ಮಲ್ಲಮ್ಮನ ಬಗ್ಗೆ ಸಾಕಷ್ಟು ಜನರಿಗೆ ಒಳ್ಳೆಯ ಅಭಿಪ್ರಾಯ ಇದೆ. ಇವರು ಫೈನಲ್ವರೆಗೂ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಅನುಮಾನವೇನೂ ಇಲ್ಲ. ಇವರು ಫೈನಲ್ ಕಂಟೆಸ್ಟೆಂಟ್ಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ತುಂಬ ಎಂಟರ್ಟೈನ್ಮೆಂಟನ್ನು ನೀಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಪರವಾಗಿ ಈ ಒಂದು ಮಲ್ಲಮ್ಮ ತುಂಬ ಎಂಟರ್ಟೈನ್ಮೆಂಟ್ ನೀಡ್ತಾ ಇದ್ದಾರೆ. ಆದರೆ ಮಾಳು ನಿಪ್ನಾಳ್ ಮೇಲೆ ಸಾಕಷ್ಟು ಜನ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಬದಲಿಗೆ ಆ ಒಂದು ವ್ಯಕ್ತಿ ತುಂಬ ಕೂಗ್ತಾ ಇದ್ದಾರೆ ಆ ಒಂದು ಮನೆಯಲ್ಲಿ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಗಿಲ್ಲಿ ಮತ್ತು ಈ ಮಲ್ಲಮ್ಮ ಮಾಡಿರ್ತಕ್ಕಂತಹ ಕಾಮಿಡಿ ಈಗ ಸಖತ್ ವೈರಲ್ ಕೂಡ ಆಗಿರ್ತಕ್ಕಂತಹದ್ದು. ಸ್ನೇಹಿತರೆ, ಅಂದಹಾಗೆ ಈ ಒಂದು ವಾರ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳನ್ನು ಗಮನಿಸ್ತಾ ಹೋಗೋಣ. ಇವರುಗಳಲ್ಲಿ ಯಾರು ಹೊರಗಡೆ ಹೋಗಬಹುದು ಅಂತ ಒಂದಿಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಹೊರಗಡೆ ಯಾವ ರೀತಿಯಾದಂಥ ಸಪೋರ್ಟ್ ಸಿಗ್ತಾ ಇದೆ, ಹೊರಗಡೆ ಯಾರಿಗೆ ಎಷ್ಟು ಸಪೋರ್ಟ್ ಸಿಗ್ತಾ ಇದೆ, ಇವರು ಮನೆಯಲ್ಲಿ ಯಾವ ರೀತಿಯಾದಂಥ ಆ್ಯಕ್ಟಿವ್ ಆಗಿದ್ದಾರೆ, ಈ ಆಧಾರದ ಮೇಲೆ ಈ ಒಂದು ವಾರ ಯಾರು ಮನೆಗೆ ಹೋಗಬಹುದು, ಅದೇ ರೀತಿಯಾಗಿ ಈ ಒಂದು ವಾರ ಯಾರು ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ ನಾವು ನೋಡೋದಾದರೆ ಒಂಟಿಯಲ್ಲಿ ನೋಡ್ತಾ ಹೋಗೋಣ. ಒಂಟಿಯಲ್ಲಿ 4 ಜನ ಆಗಿದ್ದಾರೆ, ಜಂಟಿಯಲ್ಲಿ 3 ಜೋಡಿಗಳು ನಾಮಿನೇಟ್ ಆಗಿರ್ತಕ್ಕಂಥದ್ದು. ಅವರುಗಳನ್ನು ಗಮನಿಸ್ತಾ ಹೋಗೋದಾದರೆ ಆರಂಭ
ಸ್ಪಂದನದಲ್ಲಿ ಜಾನ್ವಿ ಕೂಡ ನಾಮಿನೇಟ್ ಆಗಿದ್ದಾರೆ, ರಕ್ಷಿತಾ ಆಗಿದ್ದಾರೆ, ಧನುಷ್ ಆಗಿದ್ದಾರೆ, ಅಶ್ವಿನಿ ಗೌಡ ಆಗಿದ್ದಾರೆ. ಇನ್ನು ಜಂಟಿಯಲ್ಲಿ ಗಮನಿಸ್ತಾ ಹೋಗೋದಾದರೆ ಸ್ಪಂದನ ಮತ್ತು ಮಾಳು ನಿಪ್ನಾಳ್ ಆಗಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ರಸಿಕಾ ಮತ್ತು ಮಂಜು ಭಾಷಿನಿ, ಅಭಿಷೇಕ್ ಮತ್ತು ಅಶ್ವಿನಿ ಇವರೆಲ್ಲರೂ ಕೂಡ ನಾಮಿನೇಟ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 10 ಜನ ನಾಮಿನೇಟ್ ಆಗಿದ್ದಾರೆ. 4 ಜನ ಒಂಟಿಯಲ್ಲಿ ಆಗಿದ್ದಾರೆ, 3 ಜನ ಜಂಟಿಯಲ್ಲಿ ಜೋಡಿ ನಾಮಿನೇಟ್ ಆಗಿರ್ತಕ್ಕಂಥದ್ದು. ಸೊ ಒಂದಿಷ್ಟು ಹೊರಗಡೆ ಯಾವ ರೀತಿಯಾದಂಥ ಸಪೋರ್ಟ್ ಇದೆ, ಇದರಲ್ಲಿ ಯಾರು ಮನೆಗೆ ಹೋಗಬಹುದು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಸ್ನೇಹಿತರೆ. ಅಂದ ಹಾಗೆ ಜಾನ್ವಿ ಅವರನ್ನ ವಿಚಾರಕ್ಕೆ ತೆಗೆದುಕೊಳ್ಳೋದಾದರೆ ಜಾನ್ವಿ ಅವರಿಗೆ ಮನೆಯಲ್ಲೂ ಕೂಡ ತುಂಬ ಸಪೋರ್ಟ್ ಇದೆ, ಅಂದರೆ ಆಕ್ಟಿವ್ ಆಗಿ ಇದ್ದಾರೆ. ಅದೇ ರೀತಿಯಾಗಿ ಹೊರಗಡೆಯೂ ಕೂಡ ಅವರಿಗೆ ಒಂದಿಷ್ಟು ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅವರು ಆಕ್ಟಿವ್ ಆಗಿರೋದ್ರಿಂದ ಒಂದಿಷ್ಟು ಎಂಟರ್ಟೈನ್ಮೆಂಟ್ ನೀಡ್ತಾ ಇರೋದ್ರಿಂದ ಅವರಿಗೂ ಕೂಡ ಒಳ್ಳೆಯ ರೀತಿಯಾದಂಥ ರೆಸ್ಪಾನ್ಸ್ ಇರೋದ್ರಿಂದ ಜನಗಳು ಇವ್ರನ್ನು ವೋಟ್ ಮಾಡಿ ಸೇವ್ ಕೂಡ ಮಾಡ್ತಾರೆ. ಇನ್ನು ರಕ್ಷಿತಾ ವಿಚಾರಕ್ಕೆ ಬರೋದಾದರೆ ರಕ್ಷಿತಾನನ್ನು ಖಂಡಿತವಾಗಿ ಎಲ್ಲರೂ ಕೂಡ ಶೇಪ್ ಮಾಡ್ತಾರೆ. ಯಾಕಂತಂದರೆ ಈಗಾಗಲೇ ಅವಳು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಆಕ್ಟಿವ್ ಆಗಿದ್ದಾಳೆ. ಇನ್ನು ಧನುಷ್ ವಿಚಾರಕ್ಕೆ ಬರೋದಾದರೆ ಧನುಷ್ನನ್ನು ಸಾಕಷ್ಟು ಜನ ಪ್ರೀತಿಸ್ತಾರೆ. ಅದೇ ರೀತಿಯಾಗಿ ಧನುಷ್ಗೆ ವಿಶೇಷವಾದಂಥ ಒಂದು ಫ್ಯಾನ್ ಬೇಸ್ ಇದೆ. ಹಾಗಾಗಿ ಈ ಒಂದು ವ್ಯಕ್ತಿಯನ್ನು ಸಪೋರ್ಟ್ ಮಾಡಿ ಖಂಡಿತವಾಗಿಯೂ ಉಳಿಸ್ಕೊಳ್ತಾರೆ. ಇನ್ನು ಅಶ್ವಿನಿ ಗೌಡ ಅವರ ಬಗ್ಗೆ ಒಂದಿಷ್ಟು ವಿಚಾರವನ್ನು ಗಮನಿಸೋದಾದರೆ ಇವರು ಹೊರಗಡೆ ಬರಬಹುದು, ಒಳಗಡೆನೂ ಇರಬಹುದು. ಯಾಕೆಂತಂದರೆ ತುಂಬ ಆಕ್ಟಿವ್ ಆಗಿದ್ದಾರೆ. ಈ ಜಾನ್ವಿ ಮತ್ತು ಅಶ್ವಿನಿ ಗೌಡ ಇಬ್ಬರು ಕೂಡ ಜೊತೆ ಸೇರಿಕೊಂಡು ಆಟವನ್ನು ಮಾಡ್ತಾ ಇದ್ದಾರೆ. ಜಾನ್ವಿಗೆ ಬಂದಿರುವಂಥ ಓಟು ಅಥವಾ ಅಶ್ವಿನಿಗೆ ಬಂದಿರುವಂಥ ಓಟು ಇಬ್ಬರಲ್ಲಿ ಒಬ್ಬರಿಗೆ ಮೈನಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಆದರೆ 100% ಇವರು ಹೊರಗಡೆ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಬಟ್ ವೇಟಿಂಗ್ ಲಿಸ್ಟಲ್ಲಿ ಇವ್ರನ್ನ ಇಡಬಹುದು. ಇನ್ನು ಸ್ಪಂದನ ಮತ್ತು ಮಾಳು ನಿಪ್ನಾಳನ್ನ ಗಮನಿಸ್ತಾ ಹೋಗೋದಾದರೆ ಸ್ಪಂದನಾಗೆ ಅಷ್ಟು ಆಕ್ಟಿವ್ ಆಗಿಲ್ಲ, ಜೊತೆಗೆ ಮಾಳು ನಿಪ್ನಾಳು ಕೂಡ ಅಷ್ಟೊಂದು ಆಕ್ಟಿವ್ ಆಗಿಲ್ಲ. ಬದಲಿಗೆ ಅಭಿಮಾನಿಗಳು ವೋಟ್ ಮಾಡಿ ಸೇವ್ ಮಾಡಿದರೆ ಸೇವ್ ಆಗ್ತಾರೆ, ಇಲ್ಲಾಂದರೆ ಖಂಡಿತವಾಗಿಯೂ ಇದೇ ವಾರ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂಥ ಅವಕಾಶವೂ ಕೂಡ ಹೆಚ್ಚಾಗಿದೆ. ರಸಿಕಾ ಮತ್ತು ಮಂಜು ಭಾಷಿನಿ ಅವರನ್ನು ಗಮನಿಸ್ತಾ ಹೋಗೋದಾದರೆ ಇವ್ರಿಗೂ ಕೂಡ ಒಂದು ಒಳ್ಳೆಯ ಸಪೋರ್ಟ್ ಇದೆ. ಇವರು 50-50 ಆಗಬಹುದು ಅಂತ ಹೇಳ್ಬಹುದು. ಇನ್ನು ಅಭಿಷೇಕ್ ಜೊತೆಗೆ ಅಶ್ವಿನಿ ಇಬ್ಬರನ್ನು ಕೂಡ ಗಮನಿಸ್ತಾ ಹೋಗೋದಾದರೆ ಅಭಿಷೇಕ್ ಒಂದಿಷ್ಟು ಯಾಕೋ ಆಕ್ಟಿವ್ ಆಗಿದ್ದಾರೆ, ಬದಲಿಗೆ ಅಶ್ವಿನಿ ಅವರು ಒಂದಿಷ್ಟು ಆಕ್ಟಿವ್ ಇಲ್ಲ. ಬದಲಿಗೆ ಈ ಒಂದು ಇಬ್ಬರಲ್ಲಿರುವಂತಹ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಭಿಷೇಕ್ ಅವರ ಫ್ಯಾನ್ಸ್ಗಳು ವೋಟ್ ಮಾಡಿದರೆ ಖಂಡಿತವಾಗಿಯೂ ಅಶ್ವಿನಿ ಮತ್ತು ಅಭಿಷೇಕ್ ಇಬ್ಬರು ಕೂಡ ಸೇಫ್ ಆಗುವಂಥ ಚಾನ್ಸಸ್ ಇದೆ. ಇಲ್ಲ ಅಂದರೆ ಇಬ್ಬರು ಕೂಡ ಮನೆಗೆ ಹೋಗುವಂಥ ಚಾನ್ಸಸ್ ಇದೆ. ಒಟ್ಟು 3 ಜನ ಖಂಡಿತವಾಗಿಯೂ ಸೇಫ್ ಆಗ್ತಾರೆ. ಇನ್ನು 4 ಗ್ರೂಪ್ ಏನೇನಿದೆಯಲ್ಲ, ಒಂಟಿಯಲ್ಲಿ ಒಬ್ಬರು ಮತ್ತು ಜಂಟಿಯಲ್ಲಿ ಈ 3 ಟೀಮ್ ಏನಿದೆ ಅಥವಾ 3 ಜನ ನಾಮಿನೇಟ್ ಆಗಿರ್ತಕ್ಕಂಥವ್ರು ಏನಿದ್ದಾರೆ ಇವರುಗಳು ಸೇಫ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಸೊ ಇವರುಗಳ 4 ಜನರಲ್ಲಿ ಟ್ಯಾಲಿ ಮಾಡೋದಾದರೆ ಬಹುಶಃ ಈ ಒಂದು ವಾರ ಹೊರಗಡೆ ಬರುವಂಥ ಜೋಡಿ ಯಾವುದಾದ್ರೂ ಇದ್ದರೆ ಸ್ಪಂದನ ಮಾಳು, ಅದೇ ರೀತಿಯಾಗಿ ರಸಿಕಾ ಮಂಜು ಭಾಷಿನಿ, ಈ 2 ಜೋಡಿಯಲ್ಲಿ ಒಂದು ಜೋಡಿ ಖಂಡಿತವಾಗಿಯೂ ಹೊರಗಡೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸೊ ಈ ಒಂದು ವಿಚಾರ ಹೊರಗಡೆ ಏನೆಲ್ಲ ನಡೀತಾ ಇದೆ, ಮನೆಯಲ್ಲಿ ಇವರು ಯಾವ ರೀತಿಯಾಗಿ ಆಕ್ಟಿವ್ ಆಗಿದ್ದಾರೆ ಆ ಒಂದು ಆಧಾರದ ಮೇಲೆ ಅಳಿತಾ ಇರುವಂಥದ್ದು. ಇದನ್ನು ಅಧಿಕೃತ ಮಾಹಿತಿ ಅಂತ ಯಾರು ಕೂಡ ಅಂದ್ಕೊಳ್ಳೋದಕ್ಕೂ ಕೂಡ ಹೋಗಬೇಡಿ. ನಿಮ್ಮ ಪ್ರಕಾರ ಈ ಒಂದು ವಾರ ಮನೆಯಿಂದ ಹೊರಗಡೆ ಯಾರು ಬರಬಹುದು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.